ರೆಡಿ ಸರ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಸ್ಪೆಷಲಿ ಥ್ಯಾಂಕ್ಸ್ ಆ್ಯಕ್ಚುಲಿ ನಿಮ್ಮ ಅಮೂಲ್ಯವಾದ ಟೈಮ್‌ನ ನಮ್ಗೆ ಕೊಟ್ಟಿರೋದಕ್ಕೆ. ಇವತ್ತು ತುಂಬ ಖುಷಿ ಆಗ್ತಿದೆ. ನಾವು ಮಾಡಿರುವಂಥ ಒಂದು ಕಿತಾಪತಿಗಳಂತ ಒಂದು ಮಿನಿಯೇಚರ್ ಮೂವಿನ ಇವತ್ತು ರಿಲೀಸ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಲಾಸ್ಟ್ ಇಯರೇ ರಿಲೀಸ್ ಮಾಡಬೇಕಿತ್ತು. ಕಾರಣಾಂತರಗಳಿಂದ ರಿಲೀಸ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈ ಸಲ ಮಾಡ್ತಾ ಇದ್ದೀವಿ. ಇವ್ರ ಹೆಸರು ಪ್ರಸನ್ನ ನಾಯ್ಕ್ ಅಂತ ಹೇಳಿ. ಇವರೇ ನಮ್ಮದು ಡೈರೆಕ್ಟರ್ ಮತ್ತು ಸ್ಟೋರಿ ರೈಟರು. ಹಾಗೆ ಇವರು ನಮ್ಮ ನವೀನ್ ಅಂತ. ಇವರು ನಮಗೆ ಮೂವಿಗೆ ಸಪೋರ್ಟಿವ್ ಆಗಿದ್ದರು. ಮಾತಾಡಿ. ನನ್ನ ಹೆಸರು ಪ್ರಸನ್ನ ಅಂತ ಹೇಳಿ. ಕಿತಾಪತಿಗಳು ಅಂತ ಒಂದು ಶಾರ್ಟ್ ಮೂವಿ ಮಾಡಿದ್ದೀವಿ. ಇದು ಬಂದು ಹಳ್ಳಿಲಿ ನಡೆಯುವಂಥ ಕಥೆ. ಅಂದರೆ ಹುಡುಗರೆಲ್ಲ ಸೇರಿ ಕಿತಾಪತಿಗಳು ಮಾಡೋ ಇದನ್ನೇ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಶಾರ್ಟ್ ಮೂವಿ ಮಾಡಿದ್ವಿ. RCBಗೆ ಕನೆಕ್ಟ್ ಆಗೋ ಥರ ಒಂದು ಕಥೆ ಹೋಗುತ್ತೆ. ಹಾಯ್, ನನ್ನ ಹೆಸರು ನವೀನ್ ಅಂತ, ಥಿಯೇಟರ್ ಬ್ಯಾಕ್ಗ್ರೌಂಡು. ಸೊ ಕಿತಾಪತಿ ಇದೊಂದು ಏನು ಒಂದು ಸಿನಿಮಾ ಇದೆ. ಪ್ರಸನ್ನ ಬ್ರೋ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಹಳ್ಳಿ ಸೊಗಡೈತೆ. ಮತ್ತು ಎಲ್ಲರೂ ಅಲ್ಲಿ ಗ್ರಾಮೀಣ ಅಲ್ಲೇನೇನೊಂದು ಅಂದರೆ ಫುಲ್ ಸ್ಟೋರಿ ಏನು ಹೇಳಲ್ಲ ಬ್ರೋ, ಜಸ್ಟ್ ಒಂದು ಲೈನು. ಕ್ರಿಕೆಟ್ ಓರಿಯೆಂಟೆಡಲ್ಲಿ ನಿಮಗೆ ಒಂದು ಮನರಂಜನೆ ಫುಲ್ ಔಟ್ ಆಫ್ ಫುಲ್ ಮೀಲ್ಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವೇನಂತಂದರೆ ಇವ್ರಿಗೆ ಸಪೋರ್ಟಿಂಗ್ ಆಗಿ ನಿಂತಿದ್ವಿ. ಸೊ ಚೆನ್ನಾಗಿ ಬಂದಿದೆ, ನೀವೆಲ್ಲರೂ ವಾಚ್ ಮಾಡಿ. ಅವ್ರು ಹೇಳ್ದಂಗೆ ಲೈಕ್ ಸ್ವಲ್ಪ ಬೇಗ ರಿಲೀಸ್ ಆಗಬೇಕಾಗಿತ್ತು. ಪರವಾಗಿಲ್ಲ, ಇದು ಒಂಥರ ಟ್ವಿಸ್ಟ್ ಇರುತ್ತೆ. ಖಂಡಿತ ಎಲ್ಲರೂ ನೀವು ನೋಡಲೇಬೇಕು ಅಂತ ಕೇಳ್ಕೊತಿದ್ದೀನಿ. ಯಾಕೆ ಲೇಟ್ ಆಯ್ತು ಸರ್ ಸರ್ ಇಲ್ಲ ಅಂದರೆ VFX ಇತ್ತು ಅದರಲ್ಲಿ ಒಂದಷ್ಟು. ಅಂದರೆ ಅಲ್ಲಿ IPL ಹೋದ ಸತಿ ಮ್ಯಾಚ್ IPL ನಡೀತಾ ಇತ್ತು. ನಾವು IPL ನೋಡ್ಕೊಂಡೇ ಶೂಟ್ ಮಾಡ್ತೀವಿ. ಅಂದ್ರೆ ಸಾಲಿಲ್ಲ VFX ಎಲ್ಲ ಇದ್ದಿದ್ದರಿಂದ. ಅದಕ್ಕೆ ಅವಾಗ ರಿಲೀಸ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ ಇವಾಗ IPL ಸೀಸನ್ ಇದೆಯಲ್ಲ, ಹಂಗಾಗಿ ಇವಾಗ ರಿಲೀಸ್. ಇದು ಲಾಸ್ಟ್ ಇಯರ್ ನಮಗೆ ಒಂದು ಸಡನ್ ಆಗಿ ಇದು ಪ್ಲಾನ್ ಬಂದಿರೋದು. ಅದೇನೋ ಒಂಥರ ಯೂನಿವರ್ಸಲ್ ಕಾಲ್ ಅಂತ ಹೇಳ್ತಾರಲ್ಲ. ಲಾಸ್ಟ್ 18 years ಇಂದ RCB ವಿನ್ ಆಗ್ಬೇಕಂತ ಎಲ್ಲರದ್ದು ಆಸೆ ಇತ್ತು. ಆ ಟೈಮಲ್ಲಿ ನಮ್ಗೆ ಅದೇನೋ ಒಂಥರ ಯೂನಿವರ್ಸ್ ಹೇಳ್ದಂಗೆ ಈ ಸಲ ವಿನ್ ಆಗುತ್ತೆ ಅಂತ ಅನ್ಸ್ಬಿಡ್ತು. ವಿತಿನ್ 3 days ಇನ್ನೇನು ಫೈನಲ್ 3 days ಇರಬೇಕಾದ್ರೆ ಸಡನ್ ಆಗಿ ನಾವೆಲ್ಲ ಪ್ಲಾನ್ ಮಾಡಿ ಒಂದು ಮಂಡ್ಯ ಅಂತ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ 3 ದಿನ ಶೂಟ್ ಮಾಡಿದ್ವಿ. ನಮಗೆ ಪೋಸ್ಟ್ ಪ್ರೊಡಕ್ಷನ್ ವರ್ಕಿಗೆ ಉಳಿದಿರೋದು ಕೇವಲ 2 ದಿನ. ಅದರಲ್ಲಿ ಸಾಕಷ್ಟು CG ವರ್ಕು, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇರೋದ್ರಿಂದ ನಮ್ಗೆ ಆ ಗ್ಯಾಪಲ್ಲಿ ಅದನ್ನ ರಿಲೀಸ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರನೇ ಈ ಸಲ ಪ್ಲಾನ್ ಮಾಡಿ ರಿಲೀಸ್ ಮಾಡ್ತಾ ಇದೀವಿ ನಾವು. ಅಂದ್ರೆ ಇದು ಆಕ್ಚುಲಿ ಲಾಸ್ಟ್ ಇಯರ್ ನೀವು ಹೇಳಿದ್ರೆ ರಿಲೀಸ್ ಮಾಡಬೇಕು, ಆಲ್ರೆಡಿ ಕಪ್ ಗೆದ್ದಿದೆ. ಹೌದು, ಅದೇ ಅಲ್ಲಿ ಏನಕ್ಕಂದ್ರೆ ಈ ಸತಿ ಮತ್ತೆ IPL ಇನ್ನು ಮುಗಿತಾ ಬರ್ತಾ ಇದೆ. ಹೌದು. ಇನ್ನು ಸ್ವಲ್ಪ ಮ್ಯಾಚ್ಗಳಿರೋದು. ಹೌದು, ಈಗ ನಾಟ್ ರಾಂಗ್ 2 ಮ್ಯಾಚ್ಗಳಿದೆ. ಹೌದು. ಇನ್ನು ಸ್ವಲ್ಪ ಎಲ್ಲಾದ್ರೂ ಮುಂಚೆ ರಿಲೀಸ್ ಮಾಡಿದ್ರೆ ಒಂದು ಅನುಕೂಲ ಆಗ್ತಾ ಇತ್ತು ಏನೋ ಅಂತ. ಅಂದ್ರೆ ಇನ್ನು ಫೈನಲ್ ಇನ್ನು ಹತ್ರದಲ್ಲೇ ಇದೆ. ಸೊ ಇದು ಕೂಡ ಏನಂದ್ರೆ ಈ ಸಲನೂ ಕೂಡ ಒಂದು ವಿನ್ ಆಗ್ಲಿಕ್ಕೆ ಇದು ಒಂದು ಸ್ಟೆಪ್ ಅಂತೇಳಿ ಅನ್ಕೋಬಹುದು. ಇದನ್ನ ನಾವು ಆಕ್ಚುಲಿ ಈ ಸಲನೂ ವಿನ್ ಆಗಕ್ಕೆ ಡೆಡಿಕೇಟೆಡ್ ಮಾಡ್ತಾ ಇದೀವಿ ಇದೊಂದು ಶಾರ್ಟ್ ಮೂವಿನ. ಅಂದ್ರೆ ನೀವು ಇದುವರೆಗೆ ತನಕ ಕಪ್ ಗೆದ್ದೇ ಇಲ್ಲ ಅಂತ ತೋರಿಸಿದ್ದೀರಾ ಹೆಂಗೆ? ಅಂದ್ರೆ ಬಿಫೋರ್ ಆಕ್ಚುಲಿ ಸ್ವಲ್ಪ ನೋಡ್ಬೇಕು ನೀವು. ನಾವೆಲ್ಲ ಹೇಳ್ಬಿಟ್ಟಂಗ ಅದರಲ್ಲಿ ಅದೇ ಟ್ವಿಸ್ಟ್, ಒಂದು ಟ್ವಿಸ್ಟ್ ಇದೆ ಅದರಲ್ಲಿ. ಅದ್ರ ಜೊತೆಗೆ ಒಂದು ಹಳ್ಳಿ ಸೊಗಡಿದೆ. ಒಂದು ಹಳ್ಳಿಲಿ ಒಂದು ಫ್ರೆಂಡ್ ಸರ್ಕಲ್, ಅವ್ರ ಜೊತೆ ಮಧ್ಯೆ ನಡೀತಿರೋ ಒಂದು ಕೆಮಿಸ್ಟ್ರಿ, ಮತ್ತೆ ಅವ್ರು ಮಾಡುವಂತ ತರಲೆಗಳು, ಆ ಊರನ ಜನರಿಗೆಲ್ಲ ಕೊಡ್ತಿರೋ ಕಾಟ್ಲೆಗಳು, ಅದ್ರಲ್ಲಿ ಒಂಥರ ಕಾಮಿಡಿ ಜಾನರ್ ಜೊತೆಗೆ ಒಂದು ಮೆಸೇಜ್ ಇದೆ ಇದ್ರಲ್ಲಿ. ತುಂಬಾ ಚೆನ್ನಾಗಿದೆ. ನೀವು ರಿಲೀಸ್ ಆದ್ಮೇಲೆ ಇದನ್ನ ನೋಡಿ, ನಿಮ್ಗೆ ತುಂಬಾ ಅಂದ್ರೆ ಎಂಟರ್ಟೈನ್ಮೆಂಟ್ ಆಗಿದೆ. ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲೂ ಓಕೆ ಈ ತರದ ಒಬ್ನಿದ್ದಪ್ಪ, ಇವನೊಬ್ಬ ಇದ್ದ, ಈ ತರ ರಿಲೇಟ್ ಆಗುತ್ತೆ. ಸೊ ಪಕ್ಕಾ ನಾಟಿ ಸ್ಟೈಲು, ಎಂಟರ್ಟೈನ್ಮೆಂಟ್ ಎಲ್ಲೂ ಕೊರತೆನೇ ಇಲ್ಲ. ಸೊ ಆ ತರ ಅಂದ್ರೆ ಇವ್ರ ಪಾಪ ತುಂಬಾ ಎಫರ್ಟ್ ಹಾಕಿ ಅದಕ್ಕೆ ಟೈಮ್ ಒಂದ್ ಸ್ವಲ್ಪ ಜಾಸ್ತಿ ಬೇಕಾಯ್ತು ಅದನ್ನೆಲ್ಲ ಡಿಟೇಲಿಂಗ್ ಆಗಿ ವರ್ಕ್ ಮಾಡಕ್ಕೆ. ಸೊ ಹಂಗಾಗಿ ಲೇಟ್ ಆದ್ರೂ ಆಯ್ತು, ಚೆನ್ನಾಗಿ ಕೊಡೋಣ ಅಂತ ಲೈಕ್ ಜಾಸ್ತಿ ಟೈಮ್ ಆಯ್ತು ಅಷ್ಟೇ. ಅಂದ್ಬಿಟ್ರೆ ಔಟ್ ಅಂಡ್ ಔಟ್. ಬಟ್ ವಿಜುವಲ್ಸ್ ಗಳೆಲ್ಲ ನೋಡ್ತಿದ್ರೆ ಆಕ್ಚುಲಿ ಕಾಮಿಡಿ ಇದೆ. ಎಲ್ಲೂ ಕೂಡ ಹೀರೋಯಿನ್ ಕಾಣಿಸ್ತಿಲ್ಲ ನಮ್ಗೆ. ಎಲ್ಲ ಬರೀ ಹುಡುಗರೇ ತುಂಬಿಕೊಂಡಿದ್ದೀರಾ. ಇದರಲ್ಲಿ ಹೀರೋಯಿನ್ ಇಲ್ಲ ಆಕ್ಚುಲಿ. ಒಂದು ಅದ್ರ ಕತೆಗೆ ಅಷ್ಟು ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಇದು ಕಿತಾಪತಿಗಳಂದ್ರೆ ಬರೀ ಅವ್ರಗಳದೇ ಸ್ಟೋರಿ ನಡೀತಾ ಇರುತ್ತೆ ಪೂರ್ತಿ. ಹಂಗಾಗಿ ಹೀರೋಯಿನ್ ಬರ್ಲಿಲ್ಲ. ನೀವು ಯಾರನ್ನ ವಿರಾಟ್ ಕೊಹ್ಲಿ ಆಗ್ಬಿಟ್ಟು ಅನುಷ್ಠಾನ ಯಾರು ಎಂಡಾಗ್ತಾನೆ. ಇದು 3 days ಅಲ್ಲ ಮಂಡ್ಯದಲ್ಲಿ. ಮಂಡ್ಯದಲ್ಲಿ. ಅಂದ್ರೆ ಮಂಡ್ಯ ನಾಮಂಗ್ಲ, ಅದೊಂದು ಬಿಂಡಿಂಗ್ನವ್ರ ಸೈಡ್, ಗುಂಡೇನಹಳ್ಳಿ, ಮಲೆಮಂದೇಶ್ವರ ಬೆಟ್ಟ. ಇದ್ರಲ್ಲಿ ಯಾರನ್ನ ಆಕ್ಟರ್ಸ್ ಹಾಕೊಂಡಿದ್ದೀರಾ ಇಲ್ಲ ಹೊಸ ನೀವೇ? ಇಲ್ಲ, ಇದ್ರಲ್ಲಿ ನಿಖಿಲ್ ಗೌಡ ಅಂತ ಅವರು ಡಬ್ ಅವ್ರು ಮಾಡಿದ್ದಾರೆ. ಮತ್ತೆ ಬಿ ಸಾಮ್ರಾಟ್ ಅಂದ್ಬಿಟ್ಟು ಅವ್ರು ಇವಾಗ ಸೀರಿಯಲ್ ಎಲ್ಲ ಮಾಡ್ತಾ ಇದ್ದಾರೆ, ಅವರು ಕೂಡ ಮಾಡಿದ್ದಾರೆ.
ಅವರು ಕಾರಣಾಂತರದಿಂದ ಬರಕ್ ಆಗ್ಲಿಲ್ಲ, ಅವರು ಬೇರೆ ಕಡೆ ವರ್ಕ್ ಅಲ್ಲಿ ಇದ್ದಾರೆ. So ಹಾಗಾಗಿ ಬರಕ್ ಆಗ್ಲಿಲ್ಲ ಅವರೆಲ್ಲ. ನೀವು ಸರ್ ನಾನು ಅಂದ್ರೆ ಬ್ರದರ್ಗೆ ನಾನು ಸಪೋರ್ಟಿಂಗ್ ಆಗಿದ್ದೆ. ಅವ್ರು ಏನೇ ಹೇಳಿದ್ರು ಲೈಕ್ ಎಲ್ಲ ಎಲಿಮೆಂಟ್ಸ್ ನನ್ನ ತರದು ಅಂದ್ರೆ ನಾನು ಬಿಹೈಂಡ್ ದ ಸ್ಕ್ರೀನ್, ಆನ್ ದ ಸ್ಕ್ರೀನ್ ಇವರೆಲ್ಲ ಇದ್ರು, ನಾನು ಬಿಹೈಂಡ್ ದ ಸ್ಕ್ರೀನ್ ಇವ್ರಿಗೆ Supportive ಆಗಿ work ಮಾಡಿದ್ದಾರೆ. ಎಲ್ಲ ನಾನು ಇದು ಮಾಡ್ತೀನಿ. ಇದ್ರಲ್ಲಿ ಕ್ಯಾಮ್ರಾ ವರ್ಕ್ ಮಾಡಿದ್ ಭರತ್ ಅಂತ ಹೇಳ್ಬಿಟ್ಟು ಅವರು ತುಂಬಾನೇ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅವರಿಗೂ ಇವತ್ತು ಬರಕ್ ಆಗಿಲ್ಲ ಅವರಿಗೆಲ್ಲ. ಬಿಗ್ಗೆಸ್ಟ್ ಚಾಲೆಂಜಿಂಗ್ ಏನಾಗಿದೆ ನೀವು shoot ಮಾಡಿದ್ದು? ಆ, ಅಲ್ಲಿ ಅಷ್ಟು ಜನ ಕಿತಾಪತಿಗಳು ಸೇರ್ಕೊಂಡು ನಮಗ್ ಕ್ವಾಟ್ಲೆ ಕೊಟ್ಟಿದ್ದೀವಲ್ಲ, ಅದೇ ದೊಡ್ಡದು. ಇನ್ನೊಂದು ಸಪೋರ್ಟಿವ್ ಆಗಿದ್ರು. ಅಂದ್ರೆ ಅಲ್ಲಿ ಊರಿನ ಜನಗಳು ಅಂದ್ರೆ ಇವಾಗ ಜಾಸ್ತಿ ಇವಾಗ ಹಳ್ಳಿ ಸೊಗಡು ಅಂತ ಮಾಡಿದಾಗ ಅಲ್ಲಿ ಜನಗಳು ಸಪೋರ್ಟ್ ಮಾಡೋದಾಗಿತ್ತು. ಅಂದ್ರೆ ಅಲ್ಲಿ ಅವ್ರನ್ನೆಲ್ಲ ಸೇರಿಸಿ ಮಾಡೋದು ತುಂಬಾ ರಿಸ್ಕ್ ಇತ್ತು. ಅಲ್ಲಿ ಜನರದ್ದು ಒಂದು ಮುಗ್ಧತೆ ತುಂಬಾನೇ ಹಾ. ಎದ್ದಾಗ ಕಾಣ್ತು. ನಾವು ಮಾಡ್ಬೇಕಾದ್ರೆ ಕೆಲಸನ ಆಕ್ಚುಲಿ ಅವರು ಯಾರೋ ನಮ್ಮ ಫ್ಯಾಮಿಲಿ ಅವರು ಅಂತೇಳಿ ಬಂದು ಅವ್ರ ಕೆಲಸಗಳನ್ನ ಬಿಟ್ಟು ನಮಗೆ ಅವರು ಬಂದು ಫುಲ್ backup ಸಪೋರ್ಟ್ ಅಲ್ಲಿ ತುಂಬಾನೇ ಮಾಡೋದು ಸಪೋರ್ಟಿವ್ ಆಗಿತ್ತು. ಅದು ಒಂಥರ ಕಾಮಿಡಿ ಆಗಿತ್ತು. ಒಂಥರ ಅವ್ರ ಜೊತೆ ನಾವು ಒಂದು ಹಳ್ಳಿ ಲೈಫ್ ಅನ್ನ ಆಕ್ಚುಲಿ ಎಂಜಾಯ್ ಮಾಡಿದ್ರು 3 days. ಅವ್ರು ನಮಗೆ ಊಟ ಬಡಿಸಿರೋದಾಗಿರ್ಬೋದು, ಪ್ರತಿಯೊಂದು ಮೊಮೆಂಟಮ್ ಅಲ್ಲೂ ನಮ್ಮ ಜೊತೆ ಅವರು ಏನೋ ನಾವು ಒಂಥರ ಹಳ್ಳಿಲೇ ನಾವು ಆಕ್ಚುಲಿ ಬದುಕ್ತಿದೀವಿ ಏನೋ ಅಂತ ಆ ತರ ಫೀಲ್ ಆಗುತ್ತೆ. ತುಂಬಾ ಎಂಜಾಯ್ ಮಾಡ್ತಾ ಮಾಡಿದೀವಿ ನಾವು ಇದನ್ನ. ಖುಷಿ ಆಗಿದೆ ಇದು. ಸರ್ ಆಲ್ಬಮ್ ಸಾಂಗ್ಸ್ ಮಾಡ್ತಾ ಇದ್ದೆ. ಸರ್ ಈಗ ಶಾರ್ಟ್ ಮೂವಿಗೆ ನೆಕ್ಸ್ಟ್ ಸ್ಟೆಪ್ ತಗೊಂಡಿದ್ದೀರಾ, ನೆಕ್ಸ್ಟ್ ಮೂವಿನೂ ಮಾಡ್ತಾ ಇದ್ದೀರಾ. ಆಲ್ರೆಡಿ ಶೂಟಿಂಗ್ ನಡೀತಾ ಇರೋದು ಆಲ್ರೆಡಿ ಮೂವಿ. ಹೌದು, ಎಲ್ಲರೂ ನಮಸ್ಕಾರ. ಏನಂದ್ರೆ ಸಿನಿಮಾ ಮಾಡೋ ಮುಂಚೆ ಇವೆಲ್ಲ ಸಣ್ಣ ಪುಟ್ಟ ಮಾಡಬೇಕು ಅಂತ ಅದನ್ನ ಎಲ್ಲರೂ ಗೊತ್ತು. ಹಾಗೆ ಒಂದು ಸಣ್ಣ ಪುಟ್ಟ ಆಲ್ಬಮ್ ಸಾಂಗ್ಸು ಹಂಗೆ ಇಂಡಿಪೆಂಡೆಂಟ್ ಏನಿದೆಲ್ಲ ಪ್ರತಿಯೊಂದು ಮಾಡ್ತಾ ಇದ್ದೀವಿ. ಹಾಗೆ ಇವಾಗ ನೆಕ್ಸ್ಟ್ ಒಂದು ಒಳ್ಳೆ ಶಾರ್ಟ್ ಮೂವೀಸ್ ಆಗಿ ಇದೇ ಥರನೇ ಇನ್ನ ಬೇರೆ ಬೇರೆ ಥರನೂ ಪ್ಲಾನ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸಿನಿಮಾನು ಸ್ಟಾರ್ಟ್ ಆಗಿದೆ, ಜುಲೈಗೆ ಆಲ್ಮೋಸ್ಟ್ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು ನಡೀತಾ ಇದೆ ಆಲ್ರೆಡಿ. ಏನಂದ್ರೆ ಇವತ್ತು ಕಿತಾಪತಿಗಳು ಅಂದ್ರೆ ಇಲ್ಲೇ ಇದಾರಲ್ಲ, ಈ ಕಿತಾಪತಿಗಳನ್ನ ಮಾಡಿದ್ದು ಇವರು ತಯಾರಿಸಿದ್ದು. ಇಂಥ ಕಿತಾಪತಿಗಳನ್ನ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡಿ, ಇವತ್ತು ಇದೇ ಸಂಜೆ ರಿಲೀಸ್ ಆಗುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ RCB ಅಂದ್ರೆ ಎಲ್ಲರಿಗೂ ಫೇವ್ರೇಟ್. ಅಂದ್ರೆ ಅದೊಂದು ಜೋಶ್ RCB. ಅದ್ರಲ್ಲೂ ಹಳ್ಳಿಲಿ ಏನ್ ಕ್ರೇಜ್ ಇರುತ್ತೆ. ಒಂದು ಕ್ರಿಕೆಟ್ ಆಡ್ಬೇಕಾದ್ರೆ RCB ಹಿಡ್ಕೊಂಡು ಗೆಲ್ಲುತ್ತೆ ಅನ್ನೋದು, ನಾವು ತುಂಬಾ ವರ್ಷ ವೆಯ್ಟ್ ಮಾಡಿದ್ದು RCB ಗೆಲ್ಬೇಕು ಅಂತ. ಒಂದ್ಸತಿ ಗೆದ್ದಿದೆ, ಬಟ್ ಈ ವರ್ಷನೂ ಗೆಲ್ಲಿ ಅಂದ್ಬಿಟ್ಟು ನಾವು ಎಲ್ಲರೂ ಕಷ್ಟಪಟ್ಟು ಮಾಡಿರುವಂತ ಸಬ್ಜೆಕ್ಟ್ ಶಾರ್ಟ್ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಹಾಗೆ ಎಲ್ಲರೂ ನೀವು ಆಶೀರ್ವದಿಸಬೇಕು. ಹಾಗೆ ಡೈರೆಕ್ಟರ್ ಆಗಲಿ ಆಕ್ಟರ್ ಆಗಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಿಂಗೆ ಇದೇ ತರ ಚೆನ್ನಾಗಿ ಅಂತ ಬಯಸ್ತೀವಿ. ಸರ್, ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ ಪ್ರೊಡ್ಯೂಸರ್ಸ್ ಗಳ ಕೊರತೆ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಅಂದ್ರೆ ಒಳ್ಳೊಳ್ಳೆ ಕಂಟೆಂಟ್ ರೈಟರ್ಸ್ ಗಳಿದ್ದಾರೆ, ಹೌದು. ಒಳ್ಳೊಳ್ಳೆ ಕಥೆಗಳಿದೆ, ನಿರ್ದೇಶಕರು ಕೂಡ ಹೆಚ್ಚಾಗಿದ್ದಾರೆ. ಹೌದು. ಎಲ್ಲೋ ಒಂದ್ ಕಡೆ ನಿರ್ಮಾಪಕರು ಬರ್ತಾ ಇಲ್ಲ. ಒಳ್ಳೆ ಸಿನಿಮಾಗಳ ಅಂದ್ರೆ ಶಾರ್ಟ್ ಮೂವಿ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು. ಸೊ ಇದ್ರ ಬಗ್ಗೆ ತಮ್ಮ ಅನಿಸಿಕೆ? ಅದು ಏನಂದ್ರೆ ಹೊರಗಡೆಯಿಂದ ಬರ್ತಾ ಇದೆ ಸಿನಿಮಾಗಳು ತುಂಬಾ. ಅಲ್ಲಿಂದ ಪ್ರೊಡ್ಯೂಸರ್ಸ್ ಅವ್ರವ್ರು ಎಲ್ಲ ಪ್ರತಿ ಬೇರೆ ಔಟ್ ಆಫ್ ಆಚೆಯಿಂದ ಬರ್ತಾ ಇದಾರೆ. ಇಲ್ಲಿಂದ ಯಾಕೆ ಭಯ ಬರ್ತಾರೆ ಅಂದ್ರೆ ಕಂಟೆಂಟ್ ಮೇನು. ಅಂದ್ರೆ ಜನ ಇಲ್ಲೇನಾಗಿದೆ ಅಂದ್ರೆ ಯಾವಾಗ ಸಡನ್ ಆಗಿ ಯಾವ ತರ ತಗೋತಾರೆ ಅಂತ ಗೊತ್ತಾಗಲ್ಲ ಸಬ್ಜೆಕ್ಟ್ ನ. ಸೊ ನಮ್ ಲಕ್ ಮೇಲೆ ಹೋಗುತ್ತೋ ಇಲ್ಲ ಅಂದ್ರೆ ಇಲ್ಲ ನಮ್ಮ ಹಾರ್ಡ್ ವರ್ಕ್ ಮೇಲೆ ಹೋಗುತ್ತೋ